ಇನ್ನು ಬೀದರ್ ಜಿಲ್ಲೆಯಲ್ಲಿ ಸುರಿದ ಧಾರಾಕಾರ ಮಳೆಯಿಂದಾಗಿ ಜಿಲ್ಲೆಯ ಜನಜೀವನ ಅಸ್ತವ್ಯಸ್ತವಾಗಿದ್ದು ಬೀದರ್ ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ. ಅದರಿಂದ ರಾಜ್ಯ ಸರ್ಕಾರ ರೈತರಿಗೆ ಎಕರೆಗೆ 50,000 ರೂಪಾಯಿ ಪರಿಹಾರ ನೀಡಬೇಕು ಅಂತ ಬೀದರ್ ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಈಶ್ವರ್ ಸಿಂಗ್ ಠಾಕೂರ್ ಒತ್ತಾಯಿಸಿದ್ದಾರೆ. ಇಂದು ಬೀದರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ಬೀದರ್ ಉತ್ತರ ವಿಧಾನಸಭಾ ಕ್ಷೇತ್ರದ ಸಾಂಗ್ವಿ, ಇಸ್ಲಾಮಪುರ್, ಬಂಪಳ್ಳಿ, ಜಾಂಪಾಡ್, ಚಿಮ್ಕೋಡ್, ಅಲ್ಲಾಪುರ್, ಚಾಂಬಳ ಸೇರಿದಂತೆ ಅನೇಕ ಗ್ರಾಮದ ರೈತರ ಜಮೀನುಗಳು ಜಲಾವೃತವಾಗಿದ್ದು ಹೊಲಗಳಿಗೆ ಹೋಗುವ ರಸ್ತೆಗಳು ಹಾಳಾಗಿ ರೈತರು ತಮ್ಮ ಜಮೀನುಗಳಿಗೆ ಭೇಟಿ ಕೊಡಲು ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದರಿಂದ ರಾಜ್ಯ ಸರ್ಕಾರ ರೈತರ ಹಿತದೃಷ್ಟಿಯಿಂದ ಪ್ರತಿಯೊಂದು ಜಮೀನನ್ನ ಸರ್ವೆ ಮಾಡಬೇಕು ಮತ್ತು ಸರ್ಕಾರ ರೈತರಿಗೆ ಎಕರೆಗೆ ಕನಿಷ್ಠ 50,000 ರೂಪಾಯಿ ಪರಿಹಾರ ನೀಡಲು ಒತ್ತಾಯಿಸಿದ್ರು. ಇನ್ನು ಒಂದು ವಾರದ ಒಳಗೆ ಸರ್ಕಾರ ಪರಿಹಾರ ನೀಡದೇ ಇದ್ರೆ ರೈತರನ್ನ ಕರೆದುಕೊಂಡು ಹೋಗಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಲಾಗುವುದು ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ಅದೇ ರೀತಿ ಸಚಿವ ರಹೀಂ ಖಾನ್ ವಿರುದ್ಧ ಕಿಡಿಕಾರಿದ ಅವರು, ಬೀದರ್ ಉತ್ತರದ ಶಾಸಕ ಹಾಗೂ ಸಚಿವ ರಹೀಂ ಖಾನ್ ಅವರಿಗೆ ರೈತರ ಅಳಲನ್ನ ಕೇಳಲು ಸಮಯವಿಲ್ಲ, ಬೆಳೆ ಹಾನಿ ವೀಕ್ಷಣೆ ಅಂತ ಹೇಳಿ ಕೇವಲ ರಸ್ತೆ ಮೇಲೆ ನಿಂತು ಬಂದಿದ್ದಾರೆ ಅಂತ ಸಚಿವರ ಬೆಳೆ ಹಾನಿ ವೀಕ್ಷಣೆ ಬಗ್ಗೆ ವ್ಯಂಗ್ಯವಾಡಿದ್ದಾರೆ. ಎಲ್ಲರಿಗೆ ಗೊತ್ತಿರುವ ಹಾಗೆ ಕಳೆದ ಕೆಲವು ದಿನಗಳಿಂದ ಭಾರೀ ಪ್ರಮಾಣದ ಮಳೆ ಪ್ರವಾಹ ನಮ್ಮ ಜಿಲ್ಲೆಯಲ್ಲಿ ಆಗಿದೆ. ಅದರ ಪ್ರಭಾವ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ಅದರ ಪ್ರಭಾವ ತಟ್ಟಿದೆ. ರೈತರು ಕಷ್ಟಪಟ್ಟು ಬೆಳೆಸಿದಂಥ ಬೆಳೆ ಕೈಗೆ ಬಂದರೂ ಕೂಡ ಬಾಯಿಗೆ ಬರಲಿಲ್ಲ ಅನ್ನುವ ನಿಟ್ಟಿನಲ್ಲಿ ಇವತ್ತು ದೊಡ್ಡ ಪ್ರಮಾಣದ ಹಾನಿಯನ್ನು ಇವತ್ತು ನಮ್ಮ ರೈತರದ್ದು ಆಗಿದೆ. ಆ ತೆಗಿಲಿಕ್ಕೂ ಕೂಡ ದುಬಾರಿ ಹಣ ಕೊಡುವಂಥ ಪರಿಸ್ಥಿತಿ. ಅವ್ರು ಹೇಳ್ತಾ ಇದ್ರು, ರೈತರು ಮಾಡುವಾಗ ನಾವು ಬಿತ್ತಲಿಕ್ಕೆ ಖರ್ಚು ಮಾಡಿದ್ದೀವಿ, ನಾವು ಸಾಕಷ್ಟು ಕಷ್ಟಪಟ್ಟು ಸಾಲ ಮಾಡಿ ಬಿತ್ತಿದ್ದೇವೆ, ಇವತ್ತು ನಾವು ರಾಶಿ ಮಾಡುವಂಥ ಸನ್ನಿವೇಶದಲ್ಲಿ ಸಂಪೂರ್ಣವಾಗಿ ನಮ್ಮ ಹಾಳಾಗಿದೆ, ಈಗ ಹೊಲ ಸರಿ ಮಾಡಲಿಕ್ಕೂ ನಾವು ದುಬಾರಿ ಹಣವನ್ನು ಕೊಡುವಂಥ ಸನ್ನಿವೇಶ ಆಗಿದೆ ಅನ್ನುವಂಥ ಗೋಳನ್ನು ಇವತ್ತು ರೈತರು ಅಲ್ಲಿ ಹೇಳ್ತಾ ಇದ್ದಾರೆ. ಎಕರೆಗೆ ಕನಿಷ್ಠ 50,000 ಪರಿಹಾರ ಕೊಡಬೇಕು ಅನ್ನೋಂಥ ಬೇಡಿಕೆಯನ್ನು ಇವತ್ತು ಪತ್ರಿಕಾ ಮಾಧ್ಯಮದ ಮುಖಾಂತರ ನಾವು ಇಡ್ತಾ ಇದ್ದೀವಿ. ಇವತ್ತು ನಾವು ಮಾತಾಡಿದ್ದೇವೆ, ನಾವು ಜಾಯಿಂಟ್ ಸರ್ವೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅಧಿಕಾರಿಗಳು ಹೇಳಿದ್ದಾರೆ. ನಾವು ಜಾಯಿಂಟ್ ಸರ್ವೆ ಮಾಡ್ತಾ ಇದ್ದೀವಿ, ಅದರಲ್ಲಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ರೆವಿನ್ಯೂ ಡಿಪಾರ್ಟ್ಮೆಂಟ್ ಮತ್ತು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಮೂರನ್ನ ಸೇರಿಸಿ ನಾವು ಜಾಯಿಂಟ್ ಅದನ್ನು ಯಾವಾಗ ಮುಗಿಸ್ತೀರಿ ನೀವು ಅದನ್ನು ಸ್ಪಷ್ಟಪಡಿಸ್ಬೇಕು. ಇವತ್ತು ಆಡಳಿತ, ಜಿಲ್ಲಾಡಳಿತ ಸ್ಪಷ್ಟಪಡಿಸ್ಬೇಕು. ಮತ್ತು ರೈತರದ್ದು ಎಷ್ಟು ನಷ್ಟ ಆಗಿದೆ, 1 ಇಂಚು ಜಮೀನು ಬಿಡದೇನೆ ಎಲ್ಲ ಜಮೀನಿನ ಸರ್ವೆ ಅದರ ರಿಪೋರ್ಟ್ನಲ್ಲಿ ಬರಬೇಕು. ಎಲ್ಲರಿಗೂ ಕೂಡ ಎಲ್ಲ ರೈತರದ್ದು ಏನೇನು ಹಾನಿಯಾಗಿದೆ ಅದು ಕಂಪ್ಲೀಟ್ ಆಗಿ ಅವರಿಗೆ ಪರಿಹಾರ ಸಿಗುವ ನಿಟ್ಟಿನಲ್ಲಿ ಆಡಳಿತ ಕ್ರಮ ತಗೊಳ್ಬೇಕು. ನಾನು ಉಸ್ತುವಾರಿ ಮಂತ್ರಿಗಳಾಗಲಿ ಅಥವಾ ಇಲ್ಲಿನ ಶಾಸಕ ಮಂತ್ರಿ ಅವ್ರ ಜವಾಬ್ದಾರಿ ಅದು. ಬಹುಶಃ ನಾವು ನಮ್ಮ ಜವಾಬ್ದಾರಿಯನ್ನು ಮಾಡ್ತಾ ಇದ್ದೇವೆ ಪ್ರಾಮಾಣಿಕವಾಗಿ. ರೈತರ ಬಾಗಿಲಿಗೆ ಹೋಗಿ ಎಲ್ಲೆಲ್ಲಿ ಏನೇನು ಹಾನಿಯಾಗಿದೆ ಅದನ್ನು ನಾವು ಗಮನಿಸಿ ಅದನ್ನು ಈ ಪತ್ರಿಕಾ ಮಾಧ್ಯಮ ಮುಖಾಂತರ ಮತ್ತು ವರದಿಯನ್ನು ಮಾಡಿ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಮಾನ್ಯ ಆರ್ ಅಶೋಕ್ ಅವರಿಗೆ, ಚಲುವರಾಯ ನಾರಾಯಣ ಸ್ವಾಮಿ ಅವರು ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು ಅವರಿಗೆ, ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಸನ್ಮಾನ್ಯ BY ವಿಜೇಂದ್ರ ಜಿ ಅವರಿಗೆ ನಾವು ವರದಿಯನ್ನು ಕೊಡ್ತಾ ಇದ್ದೇವೆ. 8 ದಿನದ ಗಡುವನ್ನು ಕೊಡ್ತಾ ಇದ್ದೇವೆ. ವರದಿ ಎಷ್ಟು ರೈತರು ಲಾಸ್ ಆಗಿದೆ, ನಿಮ್ಮ ಜಾಯಿಂಟ್ ಕಮಿಟಿ ಏನು ಮಾಡಿದ್ರಿ ಮಾಡ್ರಿ, ಎಷ್ಟು ಲಾಸ್ ಆಗಿದೆ ಒಬ್ಬರಿಗೂ ಕೂಡ ಒಂದು ಗುಂಟೆನೂ ಕೂಡ ಕಡಿಮೆ ಆಗಬಾರ್ದು. ಎಷ್ಟು ಲಾಸ್ ಆಗಿದೆ ಅದನ್ನು ಪ್ರಾಮಾಣಿಕವಾಗಿ ತಾವು ಮಾಡಬೇಕು. ಮತ್ತು ಪರಿಹಾರವನ್ನು 50,000 ಎಕರೆಗೆ ಪರಿಹಾರ ಕೊಡಬೇಕು ಅನ್ನುವಂಥ ಬೇಡಿಕೆಯನ್ನು ಇಡ್ತಾ ಇದ್ದೇವೆ. ಒಂದು ವೇಳೆ ಆಡಳಿತ, ಉಸ್ತುವಾರಿ ಮಂತ್ರಿಗಳು, ಇಲ್ಲಿಂದ MLA ಮಂತ್ರಿ ಅಥವಾ ಸರ್ಕಾರ ಕೂಡಲೇ ರೈತರ ಕಣ್ಣು ಒರೆಸದೇ ಇದ್ದರೆ, ರೈತರಿಗೆ ಪರಿಹಾರ ಘೋಷಣೆ ಮಾಡದೇ ಇದ್ದರೆ, ನಾವು ರೈತರನ್ನ ತಕೊಂಡು ಯಾರ ಹಾನಿಗೆ ಯಾರ ರೈತರು ಇವತ್ತು ಜಮೀನು ಹಾಳಾಗಿದೆ ಅವರನ್ನ ತಕೊಂಡು ನಾವು ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕುವಂಥ ಹೋರಾಟಗಳನ್ನು ಆರಂಭ ಮಾಡ್ತೇವೆ ಅಂತ ಮಾತನ್ನು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ನಾನು ಸ್ಪಷ್ಟಪಡಿಸ್ತಾ ಇದ್ದೇನೆ.